ಸಕಲೇಶಪುರ ತಾಲೂಕಿನ ನಾಗನಹಳ್ಳಿಯಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಜಮೀನು ವಿವಾದದ ಹಿನ್ನೆಲೆ 50ಕ್ಕೂ ಹೆಚ್ಚು ಮರಗಳನ್ನು ಕಡಿದು ವಿಕೃತಿ ಮೆರೆಯಲಾಗಿದೆ. 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಿಲ್ವರ್ ಮರಗಳನ್ನು ಕಿಡಿಗೇಡಿಗಳು ಕಡಿದಿದ್ದಾರೆ. ಸಕಲೇಶಪುರದ ನಾಗನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಶೋಭಾ ಎಂಬುವವರ ತೋಟದಲ್ಲಿ ಬೆಳೆದಿದ್ದ ಮರಗಳಿವು. ಸಿಲ್ವರ್ ಮರಗಳನ್ನು ಕಡಿದು ನಾಶಗೊಳಿಸಿದ್ದಾರೆ ಧರ್ಮಪ್ಪ ಮತ್ತು ಮಕ್ಕಳು. 4 ಎಕರೆ ತೋಟದಲ್ಲಿ 16 ವರ್ಷ ಹಳೆಯ ಮರಗಳನ್ನು ನಾಶ ಮಾಡಿದ್ದಾರೆ. 20 ವರ್ಷಗಳಿಂದ ಶೋಭಾ ಹಾಗೂ ಧರ್ಮಪ್ಪ ಮಧ್ಯೆ ಜಮೀನ್ ವಿವಾದ ಇತ್ತಂತೆ. ತಾಯಿಗೆ ಅನಾರೋಗ್ಯದ ಹಿನ್ನೆಲೆ ಮರಗಳ ಮಾರಾಟಕ್ಕೆ ಶೋಭಾ ಮುಂದಾಗಿದ್ರು. ಮಾರಾಟ ವಿಷಯ ತಿಳಿದು ಧರ್ಮಪ್ಪ ಮತ್ತು ಮಕ್ಕಳು ಈ ರೀತಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ. ಶೋಭಾ ಎಂಬುವವರ ತೋಟದಲ್ಲಿ ಬೆಳೆದಿದ್ದ ಮರಗಳ ಮಾರಣ ಹೋಮ ಆಗಿರೋ ದೃಶ್ಯವನ್ನ ನೋಡ್ತಾ ಇದ್ದೀರಿ. 4 ಎಕರೆ ತೋಟದಲ್ಲಿ ಬೆಳೆದಿದ್ರು ಮರಗಳನ್ನ, ಸಿಲ್ವರ್ ಮರಗಳಿವು. ಈಗ ಇದನ್ನ ಕಡಿದು ನಾಶಗೊಳಿಸಿದ್ದಾರೆ ಧರ್ಮಪ್ಪ ಮತ್ತು ಮಕ್ಕಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.